ಇವತ್ತು ಚಿಕ್ಕೋಟದಲ್ಲಿ ನಡೀತಕ್ಕಂಥ ಶಾರದಾಂಬಾ ಪದವಿ ಕಾಲೇಜಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯ, ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪರೀಕ್ಷೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಿಂದ 500-600 ಜನ ವಿದ್ಯಾರ್ಥಿಗಳು ಇವತ್ತು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಇವತ್ತು ತಿಕೋಟದಲ್ಲಿ ನೇಮಕಾತಿ ಪರೀಕ್ಷೆ ಯಾವ ರೀತಿ ನಡೀಬೇಕು ಅನ್ನೋದು ಇಡೀ ಜಗತ್ತು ಜಾಹಿರಾತು. ಸಂಪೂರ್ಣ ಹಾದಿ ತಪ್ಪಿ ಅಕ್ರಮ ಮತ್ತು ವ್ಯವಸ್ಥೆಗಳಿಗೆ ಸಾಕ್ಷಿಯಾಗಿದೆ. ಪ್ರಾಮಾಣಿಕ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಕಾಂಗ್ರೆಸ್ ಸರ್ಕಾರ ಬಹಳ ಅನ್ಯಾಯ ಮಾಡಿದರು. ಜೊತೆ ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅಲ್ಲಂತರೂ ಯಾರೂ ಮಂತ್ರಿಗಳಿಲ್ಲ. ಮಂತ್ರಿಗಳಲ್ಲಿ ಆಗಲಿಕ್ಕೆ ಇವತ್ತು ಎಲ್ಲರೂ ಓಡಾಟ ನಡೆದದು. ಮುಖ್ಯಮಂತ್ರಿಗಳನ್ನೇ ಇದನ್ನು ಶಿಕ್ಷಣ ಸಚಿವರು ಈ ಖಾತೆ ಅವ್ರ ಬಲ್ಲೇ ಅದು. ಈ ವ್ಯವಸ್ಥೆ ಯಾವ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬಂದ, ಅಭ್ಯಾಸಕ್ಕೆ ಬಂದ, ಯಾವುದು ಎಕ್ಸಾಮ್ ಬಂದ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಕೂಡ OMR ಅದರ ಬಳಿ ನಂಬರ್ಗೂ ಅದಕ್ಕೂ ಏನೂ ಟ್ಯಾಲಿ ಇಲ್ಲ. ಅದರ ನಂಬರೇ ಬೇರೆ, ಇದರ ನಂಬರೇ ಬೇರೆ. ವಿದ್ಯಾರ್ಥಿಗಳು ಎಷ್ಟೇ ವಿನಂತಿ ಮಾಡಿಕೊಂಡ್ರು ಕೂಡ 10:00 ಎಕ್ಸಾಮ್ ಶುರು ಆಗಬೇಕಾಗಿತ್ತು. 11:15 ತನಕ ಇವ್ರ ಕೈಯಾಗ ಏನೂ ಕೊಡಕ್ಕೆ ತಯಾರಿಲ್ಲ. ಆದರೆ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಯಾರೂ ಬಂದು ಕ್ಯಾರೆ ಅನ್ನೋತಕ್ಕಂಥ ಒಬ್ಬ ಯಾರೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅಲ್ಲಿರ್ತಕ್ಕಂಥ ಟೀಚರ್ಗಳಾಗಲಿ ಯಾರೂ ಇಲ್ಲ. ತಕ್ಷಣ ಎಲ್ಲ ವಿದ್ಯಾರ್ಥಿಗಳನ್ನು ಎದ್ದು ಹೊರಗೆ ಬಂದು ವಿನಂತಿ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲಿ ವಿನಂತಿ ಮಾಡಿಕೊಂಡ್ರು ಕೂಡ ಅವರಿಗೆ ಎಕ್ಸಾಮ್ದ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಪರೀಕ್ಷಾ ಕೇಂದ್ರದಲ್ಲಿ OMR ಸೀಟು ಮತ್ತು ಎರಡೂ ನಂಬರ್ಗಳನ್ನು ಚೇಂಜ್ ಅದಾವೆ. ಆ ನಂಬರ್ಗೆ ಈ ನಂಬರ್ಗೆ ಏನೂ ಸಂಬಂಧ ಇಲ್ಲ. ಎಕ್ಸಾಮ್ ಹಾಲ್ನಲ್ಲಿ 250 ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂತಾರೆ. ಹೊರಗಡೆ ಇನ್ನೂ ಎಷ್ಟೋ ಜನ ವಿದ್ಯಾರ್ಥಿಗಳು 300-400 ಜನ ತಿಕೋಟದಲ್ಲಿ ಇವತ್ತು ಎಷ್ಟೋ ಜನ ನಿಂತಿದ್ರಲ್ಲಿ. ಅಂಥ ಸಂದರ್ಭದಲ್ಲಿ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರಿಗೆ ಅವ್ರ ನೋಡಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಬೇಕು, ಲಾಠಿ ಚಾರ್ಜ್ ಮಾಡಬೇಕು. ಇದನ್ನು ತಕ್ಷಣ ತಿಳಿದ ನಂತರ ನಾವೆಲ್ಲರೂ, ನಮ್ಮ ಮಂಡಳ ಅಧ್ಯಕ್ಷರು, ನಮ್ಮ ಬಸವರಾಜ್ ಅವರು, ನಾವೆಲ್ಲರೂ ಕೂಡಿ ತಿಕೋಟಕ್ಕೆ ಹೋದೆವು. ನಮ್ಮ AVP ಕಾರ್ಯಕರ್ತರು ಅಲ್ಲಿ ಅವರು ಬಂದಿದ್ದರು. ಒಂದು ಅಟ್ಲೀಸ್ಟ್ ಒಂದು ಸೌಜನ್ಯತೆಯಿಂದ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಕೇಳಿ ಬಯಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಕೂಗಾಡಿ ನಮಗೆ ಅನ್ಯಾಯ ಆಗ್ಯದ ಎಷ್ಟೋ ಜನ ಅಳಕತ್ತರು. ಸ್ವತಃ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರದ್ದು ಏನಾಗ್ಯದ ಕೇಳಿ ಅದನ್ನು ಸರಿಪಡಿಸೋಣ ಅಂತಂದರೆ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಎಲ್ಲರಿಗೆ ಕರ್ಕೊಂಡೋಗಿ ನಿಡಗುಂದಿ ಅಥವಾ ಆ ಕಡೆ ಎಲ್ಲೋ ಸೋಲಾಪುರ ರೋಡಿಗೆ ಎಲ್ಲರೂ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದು ಪೊಲೀಸರೇ ಒಂದು ರೀತಿ ರೋಡ್ ಮೇಲೆ ಇಳ್ದಂಗೆ ಆಯ್ತು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆದರೆ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸಚಿವರು ನೀವು ರಿಸೈನ್ ಮಾಡಬೇಕು ಅಂತೇಳಿ ಲಾಠಿ ಚಾರ್ಜ್ ಮಾಡಿ ಬೀದಿಗಿಳಿದು ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು ಹೋರಾಟ ಮಾಡಿದ್ರು. ಅದರಲ್ಲಿ ಎಷ್ಟೋ ಜನ ಗುಂಡಾಗಳನ್ನು ಕರ್ಕೊಂಡ್ಬಂದು ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಮನೆ ಮುಂದುಗಡೆ ಇವತ್ತು
ರಾಹುಲ್ ಗಾಂಧಿ ಅವರು ಧರಣಿ ಕೂತ್ರಲ್ಲ, ಅವು ನೀವು ರಾಜೀನಾಮೆ ಕೊಡಬೇಕಂತಂದ್ರಲ್ಲ, ಅವಾಗ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ರಿಜೈನ್ ಕೂಡ ಮಾಡೋದು. ಇವತ್ತು ನೀವೇನು ಮಾಡ್ತೀರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ? ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತೀರಿ? ಈ ಎಕ್ಸಾಮ್ಗೆ ಎಷ್ಟು ಜನ ಕುಂತಾರ ಅಷ್ಟು ಜನ ಪೊಲೀಸರು ಅದಾರ. ನನಗನ್ಸೋ ಮಟ್ಟಿಗೆ ಇದರಲ್ಲಿ ರಾಜಕಾರಣ ಆಯಿತು. ಪೊಲೀಸರ ಜೊತೆ ಅವ್ರಿಗೇನೋ ಫೋನ್ ಕರೆ ಬಂದಿರಬೇಕು, ಎಲ್ಲರೂ ಓಡ್ಕೋತ ಬಂದು ಎಲ್ಲರ ವಿದ್ಯಾರ್ಥಿಗಳನ್ನು ಇವ್ರನ್ನ ಗಡದ ಜಗ್ಗಿ ಎತ್ಕೊಂಡು ಒಯ್ದು ಗಾಡ್ಯಾಗ ಹೋಗ್ಯೋದು, ಇದು ಯಾವ ರೀತಿ ರೀ? ಇದನ್ನು ಇಷ್ಟೊಂದು ಅನ್ಯಾಯ ಮಾಡೋದ? ನೀವು ಯಾವ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಯಸ್ತೀನಿ. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಿದ್ರಿ, ಕೇಂದ್ರದ ಸಚಿವರ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ಬಗ್ಗೆ ಯಾರು ಮಾತಾಡಬೇಕು? ನೀವು ಇದಕ್ಕೆ ಯಾರು ರಿಜೈನ್ ಮಾಡ್ತೀರಿ? ಏನು ಮುಖ್ಯಮಂತ್ರಿಗಳು ರಿಜೈನ್ ಮಾಡ್ತಿರೋ, ಏನು ಉಸ್ತುವಾರಿ ಮಂತ್ರಿಗಳನ್ನು ರಿಜೈನ್ ಮಾಡ್ತಿರೋ? ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ಬೇಕಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಬೇಕಲ್ಲ. ಇಷ್ಟೊಂದು ಕೀಳು ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳ ಜೋಡಿ ನೀವು ಆಟ ಆಡ್ತಿರತ್ತಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಏನಾದರೂ ಬೇಕಲ್ಲ. ಅದನ್ನು ವಿದ್ಯಾರ್ಥಿಗಳ ಜೀವನ ನೀವೇ ಹಾಳು ಮಾಡ್ತಿರಲ್ಲ ಅಧಿಕಾರಿಗಳ ಕೂತು ಯಾರ್ದೋ ಮಾತು ಕೇಳಿ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವ್ರಿಗೆಲ್ಲನೂ ರೀತಿ ತಿಳಿಸಿ ಹೇಳಿದೆ. ನಾನು ಹೇಳಿದ್ರು ಕೂಡ ಅವ್ರೇನೋ ಅವ್ರ ಮನಸ್ಸಿಗೆ ಬಂದಂಗೆ ಎಲ್ಲರೂ ಎತ್ತೆತ್ತಿ ಒಯ್ದು ಗಾಡಿ ಹಾಕ್ಕೊಂಡು ಇಲ್ಲಿಂದ 40 ಕಿಲೋಮೀಟರ್ 50 ಕಿಲೋಮೀಟರ್ ಅವ್ರಿಗೆ ಒಯ್ದು ಬಿಟ್ಟು ಬರೋದು ಅಂತ. ಇದ್ಯಾವ ನ್ಯಾಯ ರೀ ಇದು? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅದನ್ನು ಸರಿಪಡಿಸ್ತಕ್ಕಂಥ ಇವತ್ತು ಜಿಲ್ಲಾಡಳಿತ ಮಾಡಬೇಕು. ಜಿಲ್ಲಾ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ. ಎಷ್ಟು ಜನ ಎಕ್ಸಾಮ್ ಕುಂಡ್ರಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಎಷ್ಟು ಜನರಿಗೆ ಇವು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಬಿಟ್ಟು ಬಂದಿದ್ರಿ, ಅವ್ರಿಗೇನಾದ್ರೂ ಹಾದ್ಯಾಗ ಏನರ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಕರ್ಕೊಂಡೋಗಿ ಅವ್ರಿಗೆ ಬಿಡೋಂಥದ್ದು ಏನು ಅವಶ್ಯಕತೆ ಅದು? ಅವರು ತಮಗೆ ಅನ್ಯಾಯ ಆಗ್ಯದಂದ್ರೆ ಅವ್ರು ನ್ಯಾಯ ಕೇಳೋದು ತಪ್ಪನ? ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಆಗ್ಯದಂದ್ರೆ ಆ ವಿಡಿಯೋ ನೋಡ್ರಿ ನೀವು. ಪ್ರಾಕ್ಟಿಕಲ್ ಆಗಿ ಇದು ಆಗಿದ್ದನ್ನು ನಿಮಗೆ ತೋರಿಸ್ತೀನಿ ನಾನು. ಈ ರೀತಿ ಇದನ್ನ ಮಾಡೋದು ಸರಿನಾ? ಅವ್ರು ನ್ಯಾಯಕವಾಗಿ ಅವರು ಮಾಡ್ತಕ್ಕಂಥದ್ದು ಇವತ್ತು ಭಾಳ ಮನಸ್ಸಿಗೆ ನನಗೆ ನೋವಾಗ್ಯದ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ. ಆ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ, ಈ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಎಷ್ಟೋ ಒಬ್ಬ ಬೇರೆ ಧಾರವಾಡ ಜಿಲ್ಲೆ ಒಂದು ಹಳ್ಳಿಯಿಂದ ಬಂದಂಥ ಹುಡುಗ 10 ಕಾಲು ಬಿದ್ದು ವಿನಂತಿ ಮಾಡಿಕೊಂಡ್ರು ಕೂಡ ಅವನಿಗೆ ಗಾಡಿ ಹಾಕ್ಕೊಂಡು ಎತ್ಕೊಂಡು ತೊಗೊಂಡು ಹೋಗ್ತಾರಂತಂದ್ರೆ ಇದು ಯಾವ ಲೆಕ್ಕ ರೀ? ಇದನ್ನು ಇಷ್ಟಕ್ಕೆ ಸುಮ್ಮನೆ ಇರಂಗಿಲ್ಲ. ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಎಂಥ ದೊಡ್ಡ ಹಗರಣಗಳದು KPC ಹಗರಣ ಆಯಿತು. ಯಾರು ನೋಡೋಣ ಕಾಂಗ್ರೆಸ್ದವರು ಯಾರು ಬೀದಿಗಿಳಿಬೇಕಾಗಿತ್ತು? ಉದ್ದೇಶಪೂರ್ವಕವಾಗಿ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕಪ್ಪು ಚಿಕ್ಕಿ ಹಚ್ಬೇಕಂತ ನೀವು ಪ್ರಯತ್ನ ಮಾಡಿದ್ರಿ. ಅದರಲ್ಲಿ ಹಿನ್ನೆಲೆ ಯಾರ್ಯಾರು ಕೈ ಹೊಡಿತ್ತು ಏನಿತ್ತು ಅದನ್ನು ತಾನೇ ಬಹಿರಂಗವಾಗಿ ಹೊರಗೆ ಬರಕತ್ತದ. ಅದು ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ, ಇದು ಎರಡೇ ಮಾತಿಲ್ಲ. ಈಗ ಪ್ರೆಸೆಂಟ್ ಏನು ಒಂದು ವಿದ್ಯಾರ್ಥಿಗಳು ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ರೀತಿ ಗುಂಡಾಗಿರಿ ಮಾಡೋದು ಅಂತಂದ್ರೆ ಇದನ್ನು ಸರಿಯಲ್ಲ. ಈ ವಿದ್ಯಾರ್ಥಿಗಳಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ನಾವೇನು ಇದ್ರಾಗ ರಾಜಕಾರಣ ಮಾಡಂಗಿಲ್ಲ. ಇದು ಪಕ್ಷಾತೀತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸಂಪೂರ್ಣ ಹೋರಾಟ ನಾವು ಮಾಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಿಕ್ಕೆ ನಾನು ಬಯಸ್ತೀನಿ. ಹೈಸ್ಕೂಲ್ನಲ್ಲಿ ಕೂಡ ಆಗ್ಯದ, ಅದನ್ನು ಅಲ್ಲೇ ಮುಚ್ಕೊಂಡ್ರು. ಅದನ್ನು ಅಲ್ಲಿ ವಿದ್ಯಾರ್ಥಿಗಳು ಬಂದು ನನ್ನ ಮುಂದೆ ತೊಡ್ಕೊಂಡ್ರು. ಇಷ್ಟೇ ನಿಮ್ಮ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಈ ಹುಡುಗರಿಗೆ ನ್ಯಾಯ ಕೊಡೋದು ಯಶಸ್ವಿ ಆಗೋದ್ರಾಗ ಸಿಗೋದ್ರಾಗ ನಾವೆಲ್ಲ ಹೋರಾಟ ಮಾಡ್ತೀವಿ. ನಮಗೆ ನೀವು ಸಹಕಾರ ಕೊಡ್ರಿ ಇಷ್ಟೇ.